ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವ್ರು ಯಾರು ಇಲ್ಲಿ ಹೊಡ್ಕೊಂಡು ಸಾಯ್ತಾರೋದು ಯಾರು ಮೇಡಮ್? ಇಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ದವ್ರಿಗೆ, ಬಡವ್ರಿಗೆ, ಆ ಬಡವರಿಗೆ ನೀವು ನ್ಯಾಯ ಕೊಡಕ್ಕಾಗಿಲ್ಲ ಅಂತಂದ್ರೆ ನಿಮ್ಮಂತ ಪೊಲಿಟಿಕಲ್ ಲೀಡರ್ಸ್ ಏನಿಗೆ ಬೇಕು? ಸುಮ್ನೆ ಇರಿ ಸರ್, ನೀವು ಭಾಷಣ ಹೊಡಿಬೇಡಿ. ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋರು ವಿದ್ಯಾರ್ಥಿಗಳಲ್ಲ, ಅವರು ದೇಶ ವಿರೋಧಿ ಚಟುವಟಿಕೆ ಮಾಡಕ್ ಬಂದಿರೋದು. ಚೈನಾ ಮತ್ತು ಪಾಕಿಸ್ತಾನದಿಂದ ಸಪೋರ್ಟ್ ಇರೋರು ಅವರು. ಅಶೋಕ್ ಅವ್ರು ಮಾತಾಡ್ಲಿಲ್ವಾ? ಅಶೋಕ್ ಅವ್ರು ನೀವು ಪ್ರತಿಭಟನೆ ನಡೆಸುವಾಗ ಬಂದಿದ್ರಲ್ಲ ಸ್ವಾಮಿ, ಎದಕ್ ಬಂದಿದ್ರು ಅವರು? ಅವತ್ತು ಬಂದಿದ್ರಲ್ಲ ನೀವು ಪ್ರತಿಭಟನೆ ಧಾರವಾಡದಲ್ಲೂ ನಾವು ಸುಮಾರು 1 ಲಕ್ಷ ಜನ ಸೇರಿದ್ವಿ. ಅದು ಏನ್ ದೇಶ ವಿರೋಧಿ ಚಟುವಟಿಕೆ ಮಾಡಿದ್ವಿ ನಾವು? ಇಲ್ಲ ಏನಾದ್ರು ಕಲ್ಲೋಡಿ ಅಂತ ಕೆಲಸ ಮಾಡಿದೀವ? ಎಲ್ಲ ಪಬ್ಲಿಕ್ ಪ್ರಾಪರ್ಟಿ ಮೇಡಮ್? ಅದೇ ಇವತ್ತು ಮೇಡಮ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ದೇಶದಲ್ಲಿ ಬಿಜೆಪಿ ಇರ್ಬೋದು, ಒಂದು ಪೊಲಿಟಿಕಲ್ ಅಂದ್ರೆ ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಒಂದು ಪರ್ಮಿಷನ್ಸ್ ಕೊಡಲ್ಲ. ಸ್ಟೂಡೆಂಟ್ಸ್ ಅಂತಂದ್ರೆ FIR ಹಾಕ್ಸೋದು, ಬೆದರಿಸೋದು, ಜೈಲಿಗೆ ಕಳ್ಸೋ ಅಂತದ್ದು ಈ ಕೆಲಸ ಮಾಡ್ತಾರೆ ಹೊರತು ಇವರಿಗೆ ನ್ಯಾಯ ಕೊಡ್ಬೇಕಂತ ಹೇಳಿ ಇವರಿಗೆ ಹಿತಾಸಕ್ತಿ ಇಲ್ಲ. ಇವರು ನಮ್ಮ ಟ್ಯಾಕ್ಸ್ ಮನಿನ ಇವರು ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಹೊರತು ವಿದ್ಯಾರ್ಥಿಗಳಿಗೆ ಎಂಪ್ಲಾಯ್ಮೆಂಟ್ ಏನಾಗ್ತಿದೆ, ಕ್ವಾಲಿಟಿ ಎಜುಕೇಶನ್ ಏನಾಗ್ತಿದೆ, ರೈತರು ಕಷ್ಟ ಏನ್ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಒಂದು ಕಿಂಚಿತ್ತು ಕಾಳಜಿ ಇಲ್ಲ. ಇವ್ರಿಗೇನು ಇವ್ರ ಮೇಲೆ ಅವರು ಇದ್ ಮಾಡ್ಬೇಕು, ಅವ್ರ ಮೇಲೆ ಇವರು ಇನ್ನೊಂದು ಸ್ವಲ್ಪ ದಿನ ಆದ್ರೆ ಹೊಸ ಇಶ್ಯೂಸ್ ಬರುತ್ತೆ. ಹಿಂಗೆ ಜಗಳ ಮಾಡ್ಕೊಂಡು ಟಾಪಿಕ್ ನೇ ಡೈವರ್ಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದೇ ಮೇಡಮ್, ಈಗ ಇದ್ರ ಬಗ್ಗೆ ತುಂಬಾ ಕೇಂದ್ರ ಸರ್ಕಾರನ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಈ ಸಮಸ್ಯೆ ಬಗೆಹರಿಬೇಕು. ಯಾಕೆಂದ್ರೆ ಇವ್ರು ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ದಯವಿಟ್ಟು ನಾನು ಆಮೇಲೆ ಮತ್ತೆ ವಾಪಸ್ ಬರ್ತೀನಿ ನಿಮ್ಮ ಹತ್ರ, ಕಾಂತಕುಮಾರ್ ಅವರೇ. ಸುಭಾಷ್, ಈಗ ನಿನ್ನೆ ರಾಹುಲ್ ಗಾಂಧಿ ಹೋಗಿ ಪ್ರತಿಭಟನೆ ಮಾಡಿದ್ರು. ಅಲ್ಲಿ ಎಲ್ಲಿ ನರೇಂದ್ರ ಮೋದಿ ಅವ್ರ ಮನೆ ಮುಂದೆ ಕುತ್ಕೊಂಡ್ರು. ಈಗ ಇದು ಪ್ಯೂರ್ಲಿ ಈಗ ರಾಜಕೀಯ ಆಗಿದೆ. ಇದು ಬಯಸದೇನೋ ಇದು ರಾಜಕೀಯ ಆಗಿದೆ. ಇವ್ರು ಬಂದು ಕೂತ್ರು ಅಂತ ಬಿಜೆಪಿ ಪಾರ್ಟಿ ಎಲ್ಲಾ ರಾಜ್ಯಗಳಿಗೂ ಕೂಡ ಒಂದು ಏನು ಚಿತಾವಣೆ ಕೊಡುತ್ತೆ. ಏನು ಅಂತಂದ್ರೆ ನೀವು ಹೋಗಿ ಕಾಂಗ್ರೆಸ್ ಆಫೀಸಿಗೆ ನುಗ್ರಿ ಅಂತ. ಅಲ್ಲಿಗೆ ಇದು ಪೊಲಿಟಿಕ್ಸ್ ಆಯ್ತು. ಈಗ ನಿಮ್ಮನ್ನ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಏನಿದ್ರು ಕೂಡ ಎಲ್ಲರೂ ಕುತ್ಕೊಂಡು ಬಿಜೆಪಿ ಅವರು ಯಾಕೆ ಕಾಂಗ್ರೆಸ್ ಕಚೇರಿಗೆ ಹೋದ್ರು, ಕಾಂಗ್ರೆಸ್ ಅವ್ರು ಯಾಕೆ ಬಿಜೆಪಿ ಕಚೇರಿಗೆ ಹೋದ್ರು, ಅದೇ ಇವತ್ತು ಮಾಧ್ಯಮಗಳಲ್ಲಿ ಚರ್ಚೆ. ನೀವು ಅರ್ಥ ಮಾಡ್ಕೊಳ್ಳಿ ಹೆಂಗ್ ದಿಕ್ಕು ತಪ್ಪಿಸ್ತಾರೆ ಇವೆರಡು ಪೊಲಿಟಿಕಲ್ ಪಾರ್ಟಿಗಳು ಅಂತಂದ್ರೆ ಇಲ್ಲಿ ಯಾರನ್ನ ನಂಬೇಕು ಯಾರನ್ನ ಬಿಡ್ಬೇಕು ಗೊತ್ತಾಗ್ತಿಲ್ಲ. ನಾನು ಹೇಳೋದು ಎಷ್ಟು ಅಂದರೆ ಮೇಡಮ್, ಇವತ್ತು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ನಾನು ಹೋರಾಟಕ್ಕೆ ಹೋಗಿದ್ದೆ ಮೇಡಮ್. ಅಲ್ಲಿ ಯಾವ ಕಾಂಗ್ರೆಸ್ಸರು ಬಂದಿರಲಿಲ್ಲ, ಯಾವ BJPಯವರು ಬಂದಿರಲಿಲ್ಲ. ಇವತ್ತು ಮೇಡಮ್ ನೀವು ಕರೆಕ್ಟಾಗಿ ಹೇಳಿದ್ರಿ. ನಾನು ಮೊದಲಿಗೆ ನಿಮಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಪ್ರತಿ ದಿವಸ ಇವತ್ತು ನೀಟ್ ಎಕ್ಸಾಮಿನೇಷನ್ ಬಗ್ಗೆ, ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನೀವು ಪ್ಯಾನಲ್ ಡಿಸ್ಕಷನ್ ಮಾಡ್ತಾಯಿದ್ದೀರ. ನಂಗೆ ಭಾಳ ಖುಷಿ ಆಯಿತು. ಇವತ್ತು ಜಂಜಿಗಳಂತ ಯಾರು ಕರೆದಿದ್ದೀರಾ, ಯಂಗರ್ ಜನ್ರೇಷನ್ ಅಂತ ಯಾರು ಕರೆದಿದ್ದೀರಾ, ಅವರು ಇವತ್ತು ಮೇಡಮ್ ನಮ್ಮ ದೇಶದ ಭಗತ್ ಸಿಂಗು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ದಾರಿ ಹಿಡಿತಿದ್ದಾರೆ. ಮೊನ್ನೆನೇ ಮೇಡಮ್ ದೆಹಲಿಯಲ್ಲಿ 2 ಲಕ್ಷ ಜನ ಬಂದರು. ಅದನ್ನು ಗೂಂಡಾಗಳು ಅಂತ ಹೇಳಿದ್ರು. ಗೂಂಡಾ ಯಾರು ತಿರುಗಿಸಿ ಹೊಡೆದಿಲ್ಲ ಮೇಡಮ್, ಕೆಲವು ಕಡೆ ಹೊಡೆದಿರ್ಬೋದು, ಬಟ್ ರಕ್ತ ಸುರಿಸ್ತಿದ್ದಾರೆ. ಭಗತ್ ಸಿಂಗು ಮೇಡಮ್ 23 ವರ್ಷಕ್ಕೆ ರಕ್ತ ಸುರಿಸಿದ್ರು. ಇವರನ್ನು ಕೂಡ ಬ್ರಿಟಿಷರು ಆ್ಯಂಟಿ ನ್ಯಾಷನಲ್ ಅಂತ ಕರೆದ್ರು. ಇವತ್ತು ಆ್ಯಂಟಿ ನ್ಯಾಷನಲ್ ಅಂತ ಕರೀರಿ, ಬಟ್ ನಮಗೆ ಅಕೌಂಟಬಿಲಿಟಿ ಬೇಕು ಅಂತ ನೀವು ಹೇಳಿದ್ರಲ್ಲ ಮೇಡಮ್. ಕಾಂಗ್ರೆಸ್ ಬ್ರಿಟಿಷರು ಇದೇ ಮಹಾತ್ಮ ಗಾಂಧೀಜಿ ಅವರು ಉಪವಾಸ ಸತ್ಯಾಗ್ರಹ ಮಾಡಿದಾಗ ಅವ್ರು ನಮ್ಮ ದುಶ್ಮನ್ಗಳು, ನಮ್ಮ ದೇಶವನ್ನ ಒಡೆದಾಳಿದ್ರು. ಆದ್ರೂ ಸತ್ಯಾಗ್ರಹಿಗಳ ಬೇಡಿಕೆ ಏನು ಅಂತ ಹೋಗಿ ಮಾತಾಡಿದ್ರು. ಹೌದು ಮೇಡಮ್, ಮಾತಾಡಿದ್ರು. ಬ್ರಿಟಿಷರಿಗಿಂತ ಕಡೆ ಏನು ಕೇಂದ್ರ ಸರ್ಕಾರದ ಧೋರಣೆ ಆ ಮಟ್ಟಕ್ಕಾಗಿದೆ ಮೇಡಮ್. ಇವತ್ತು ಮೇಡಮ್ ಇವಾಗ ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ BJP ಅಂತ ಹೇಳಿ ಮೇಡಮ್, ಇವರಿಗೆ ಜನಗಳ ಒಂದು ಗಂಧ ಗಾಳಿನೂ ಅರ್ಥ ಆಗ್ತಿಲ್ಲ ಅಂತ ಇವಾಗ ಗೊತ್ತಾಗ್ತಿದೆ ಮೇಡಮ್. ನಾನು ಫ್ರೀಡಮ್ ಪಾರ್ಕ್ ಪ್ರೊಟೆಸ್ಟ್ಗೆ ಹೋಗಿದ್ದೆ ಮೇಡಮ್. ನಿಮಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದೆ ಇಷ್ಟೆಲ್ಲ ಹೊಡೆದಾಟ ಆಗಿದೆ ಅಂತ. ಅಲ್ಲಿ ಮೇಡಮ್ ನಾವು ಪಲ್ಸೆ ಅರ್ಥ ಮಾಡ್ಕೊಳ್ಳೋಕೆ ಇವ್ರು ಯಾವ ಜಮಾನದಲ್ಲಿದ್ದಾರೆ. ಈಗಲೂ ಕೂಡ ಹಿಂದೂಗಳು ಅಂತ ಅಂದ ತಕ್ಷಣ, ಈಗಲೂ ಧರ್ಮ ಅಂದ ತಕ್ಷಣ, ಈಗಲೂ ನೋಡಿ ನೀವು ಯಾರೇ ಈಗ ನೋಡಿ ಮುಸ್ಲಿಮ್ಸ್, ಒಂದ್ ನಿಮಿಷ, ಮುಸ್ಲಿಮ್ಸ್ ಪ್ರತಿಭಟನೆ ಮಾಡಿದ್ರ ಅವ್ರ ಜಿಹಾದಿಗಳು, ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರ ಅವ್ರ ತುಕಡೆ ಗ್ಯಾಂಗ್, ಪ್ರಗತಿಪರರು ಪ್ರತಿಭಟನೆ ಮಾಡಿದ್ರ ಅವ್ರ ಅರ್ಬನ್ ನಕ್ಸಲ್ಸ್, ಕಲಾವಿದರು ಸಾಹಿತಿಗಳು ಪ್ರತಿಭಟನೆ ಮಾಡಿದ್ರ ಅವರು ಅವಾರ್ಡ್ ವಾಪಸಿ, ರೈತರು ಪ್ರತಿಭಟನೆ ಮಾಡಿದ್ರ ಅವ್ರ ಖಲಿಸ್ತಾನಿಗಳು, ಅವ್ರ ಭಯೋತ್ಪಾದಕರು, ಕುಸ್ತಿಪಟ್ಟಿಗಳು ಏನಾದ್ರು ಪ್ರತಿಭಟನೆ ಮಾಡಿದ್ರ ಅವರು ನಕಲಿಗಳು. ಇನ್ನು ನಾವೇನಾದ್ರೂ ಸರ್ಕಾರದ ವಿರುದ್ಧ ಮಾತಾಡಿದ್ವಾ ನಾವು ಚೇಲಾಗಳು, ಬಕೆಟ್ಗಳು, ಚಡ್ಡಿಗಳು. ಅದೇ ಕಂಗನಾ ರಣಾವತ್ ಪ್ರತಿಭಟನೆ ಮಾಡಿದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು, ರಾಧಾ ಹಿರೇಗೌಡರ ವ್ಯವಸ್ಥೆ ವಿರುದ್ಧ ಮಾತಾಡ್ಬಿಟ್ರೆ ಇವಳು ಬಕೆಟ್, ಇವಳು ಚೇಲ, ಇವಳು ಚಡ್ಡಿ. ಅದೇ ಕಂಗನಾ ರಣಾವತ್ ಪ್ರತಿಭಟನೆ ಮಾಡ್ತಿದ್ರೆ ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ. ಅಲ್ಲಿ ಮೇಡಮ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್, ನಾವು ಕಳೆದ ಒಂದು 2-3 ತಿಂಗಳು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಆವಾಗ ಟ್ರೈನ್ಗಳಲ್ಲಿ, ಬಸ್ಗಳಲ್ಲಿ ಜನಗಳ ಹತ್ರ ಮಾತಾಡ್ಬೇಕಾರೆ ಮೇಡಮ್, ಜನಗಳು ನಮ್ಮ ಜೊತೆ ಏನು ಮಾತಾಡ್ತಾ ನಾನು ಹೇಳ್ತೀನಿ. LKG UKGಗೆ 50,000, 1 ಲಕ್ಷ 2 ಲಕ್ಷ ಫೀಸ್ ಆಗಿದೆ ಇವತ್ತು.
10, 11ನೇ ಕ್ಲಾಸಿಗೆ ಬಂದ ತಕ್ಷಣ ನೀಟಿಗೆ 8 ಲಕ್ಷ ಕೊಡಬೇಕು. ಇಂಜಿನಿಯರಿಂಗ್ ಬಂದ ತಕ್ಷಣ ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜಲ್ಲಿ 1.5 ಲಕ್ಷ ಕೊಡಬೇಕು. ಅದಾದ ತಕ್ಷಣ ನೀಟ್ ಎಕ್ಸಾಮ್ ಬರೆದು ಕ್ವಾಲಿಫೈಡ್ ಆಗಿ ಪ್ರೈವೇಟ್ ಕಾಲೇಜಿಗೆ ಹೋಗಬೇಕು ಅಂದರೆ 50 ಲಕ್ಷದಿಂದ 1 ಕೋಟಿ ಕೊಡಬೇಕು. ಇಷ್ಟೆಲ್ಲ ಆದ್ಮೇಲೂ ಮೇಡಮ್ ನಾವು ಬಂದು ಜಾಬ್ ರೆಕ್ರೂಟ್ಮೆಂಟ್ ಮಾಡಬೇಕು ಅಂದರೆ ಒಂದು PSI ಕೇಸಿಗೆ 75 ಲಕ್ಷ ಲಂಚ ಕೇಳ್ತಾರೆ. ಇದು ವ್ಯವಸ್ಥೆ. ಹಂಗೋ ಹಿಂಗೋ ಮಾಡಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆದ, ಅವನು ಮೇಡಮ್ ಇವತ್ತು ದೇಶಕ್ಕೆ 30% ಟ್ಯಾಕ್ಸ್ ಕಟ್ತಾನೆ. ಅದರಲ್ಲಿ ವರ್ಷಕ್ಕೆ 20 ಲಕ್ಷ ಪ್ಯಾಕೇಜ್ ಎಲ್ಲ ತಗೊಳ್ಳೋರು ಮೇಡಮ್ 6 ರಿಂದ 8 ಲಕ್ಷಕ್ಕೆ ಪ್ಯಾಕೇಜ್ ಕಟ್ತಾ ಇದ್ದಾರೆ. ಅಂತ ಕಟ್ತಿರೋರು ಅವ್ರ ಮಕ್ಕಳು ಬಂದು ಒಂದು ಎಕ್ಸಾಮ್ ಬರೆದ್ರೆ ಅದಕ್ಕೆ ಇವತ್ತು ಎಕ್ಸಾಮ್ ಕ್ವಶನ್ ಪೇಪರ್ನ ಲೀಕ್ ಮಾಡಿ ಆ ಮಗು ಸೂಸೈಡ್ ಆಗೋ ಥರ ಮಾಡ್ತಿದ್ದಾರಲ್ಲ ಮೇಡಮ್. ಈ ಅಕೌಂಟಬಿಲಿಟಿಗೆ ಇವತ್ತು ವಿದ್ಯಾರ್ಥಿ ಯುವ ಜನರು, ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಎಲ್ಲರೂ ಕೂಡ ಬಂದು ಹೋರಾಟ ಮಾಡ್ತಿರೋದು ಮೇಡಮ್. ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ಗೆ ದಯವಿಟ್ಟು ಎಲ್ಲ ಬನ್ನಿ. ಅಲ್ಲಿ ಬರ್ತಾ ಇರೋರು ಯಾರು ಇವರಲ್ಲ ಮೇಡಮ್. ಒಬ್ಬ ಊಬರ್ ಓಡಿಸೋನಿಂದ ಹಿಡಿದು ಸಾಫ್ಟ್ವೇರ್ ಇಂಜಿನಿಯರ್ ಬಂದ್ಬಿಟ್ಟು ಇವತ್ತು ಅಕೌಂಟಬಿಲಿಟಿ ಬೇಕು. ಲೆಫ್ಟಿಸ್ಟ್ ಗಳಿದಾರಂತೆ ಬಿಡಿ ಸರ್ ಎಲ್ಲ ಫ್ರೀಡಮ್ ಮೇಡಮ್ ಎಲ್ಲಾನು ಹೇಳ್ತಾರೆ ಮೇಡಮ್. ಲೆಫ್ಟಿಸ್ಟ್ ಗಳು ಅಂತ ಹೇಳ್ತಾರೆ, ಅರ್ಬನ್ ನಕ್ಸಲ್ಸ್ ಅಂತ ಹೇಳ್ತಾರೆ, ದೇಶದ್ರೋಹಿಗಳು ಅಂತ ಹೇಳ್ತಾರೆ ಮೇಡಮ್. ಅದು ತುಂಬಾ ಕಾಲ ನಡೆಯಲ್ಲ. ಯಾಕೆಂದ್ರೆ ಮೇಡಮ್ ಇವತ್ತು ನಿನ್ನೆ ಪ್ರತಿಭಟನೆ ಆಯ್ತು ಮೇಡಮ್. ಇದೊಂದು ಹೇಳಿ ಮುಗಿಸ್ಬಿಡ್ತೀನಿ. ಲಂಡನ್ ಅಲ್ಲಿ ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ, ಐರ್ಲೆಂಡ್ ಅಲ್ಲಿ ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ, ಬರ್ಲಿನ್ ಅಲ್ಲಿ ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರೇನು ಇವರ ಮೇಡಮ್? ಇದೇ ನರೇಂದ್ರ ಮೋದಿ ಎಲೆಕ್ಟ್ ಆದಾಗ್ಲೂ ಅವರು ಗೌರವಿಸಿದ್ದಾರೆ. ಇವಾಗ ಅಕೌಂಟಬಿಲಿಟಿ ಕೇಳ್ಬೇಕಾದ್ರೆ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಅವಾಗ ನರೇಂದ್ರ ಮೋದಿ ಹೋದಾಗ ಅವ್ರೆಲ್ಲರೂ ಮೋದಿ ಮೋದಿ ಅಂತ ಕೂಗಿದ್ರೆ ವಿಶ್ವಗುರು ಅಂತಾರೆ. ಅದೇ ವಿದ್ಯಾರ್ಥಿಗಳ ಪರವಾಗಿ ಅವ್ರು ಕೂಗ್ಬಿಟ್ರೆ ಅದು ಟೂಲ್ ಕಿಟ್ ಅಂತಾರೆ. ಅರ್ಥ ಮಾಡ್ತಾರೆ ಅವ್ರು ಅಂತಾರೆ ಮೇಡಮ್, ಅವ್ರು ಅಂತಾನೆ ಇದ್ದಾರೆ. ಅದಕ್ಕೆ ಇವತ್ತು ನಾವು ನೋಡಿ ವಿದ್ಯಾರ್ಥಿಗಳು ಯಾರು ಬಲಿಯಾಗಿಲ್ಲ ಮೇಡಮ್. ಇವ್ರು ಎಷ್ಟೇ ಜಗಳ ಮಾಡ್ಬೋದು, ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ಮುಂದುವರಿಯುತ್ತೆ. ಆಯ್ತು, ಓಕೆ.